ಅಂದರೆ ಕೆಲವೊಂದು ಸಲ 4 hours 5 hours ಈ ಥರ ಟೈಮ್ ತೊಗೋತಾ ಇದ್ವಿ. ಮತ್ತು ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಗೆಟಪ್ ಹಾಕ್ಕೊಂಡೆ. ಹಾಕಿದ ತಕ್ಷಣ ಕ್ಯಾರವ್ಯಾನಲ್ಲಿದ್ದೆ, ನನಗೇನೋ ಗೊತ್ತಿಲ್ಲ, ಇವ್ರು ಶಾರ್ಟಿಗೆ ವೆಯ್ಟ್ ಮಾಡ್ತಾಯಿದ್ರು. ನನಗೆ ಎದ್ದೇಳೋಕ್ಕೂ ಆಗಿಲ್ಲ, ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ. ಏನೋ ಒಂಥರ ಏನೋ ಭಾರ, ತಲೆ ಏನೋ ದಪ್ಪ, ಒಂಥರ ದೊಡ್ಡದು ಅನಿಸ್ತಾ ಇದೆ, ದೇಹ ಎಲ್ಲ ಒಂಥರ ತುಂಬ ಭಾರ ಅನ್ನಿಸ್ತಾ ಇದೆ. ಇವ್ರು ಕರಿತಾ ಇದ್ದಾರೆ, ನನಗೇನು ಇವ್ರು ಮಾತಾಡೋದೆಲ್ಲ ಏನೂ ಕೇಳಿಸ್ತಾ ಇಲ್ಲ. ಅದಾದಮೇಲೆ ಇವ್ರಿಗೇನೋ ಡೌಟ್ ಆಯಿತು, ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲ ಕ್ಯಾರವ್ಯಾನ್ಗೆ ಓಡಿ ಬಂದರು. ನಾನು ಹೇಳ್ದೆ, ಇಲ್ಲ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನಾನು ಸಾಮಾನ್ಯವಾಗಿ ಯಾರನ್ನೂ ವೆಯ್ಟ್ ಮಾಡಿಸಲ್ಲ ಶೂಟಿಂಗ್ ಟೈಮಲ್ಲಿ. ಅದಾದಮೇಲೆ ಅಲ್ಲೇ ಕಾಳಿಯಮ್ಮಂದು ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ, ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ಥರ ತೆಗೆಸಿ ಪೂಜೆ ಮಾಡಿದ್ರು. ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರೇ ಒಂದು ಲಿಂಬೆ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು. ಅದೇನೋ ಗೊತ್ತಿಲ್ಲ, ತೆಗ್ದು ಅಲ್ಲಿ ಪೂಜೆ ಆಗಿದ ತಕ್ಷಣ ಒಂದೇನೋ ಎನರ್ಜಿ ಬಂತು. ಇಮ್ಮಿಡಿಯೇಟಾಗಿ ಶೂಟಿಂಗ್ ಹೋದ್ವಿ ಅಷ್ಟೇ. ಅದಾದಮೇಲೆ ನನಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಸರ್ ಖಂಡಿತವಾಗ್ಲೂ. ಯಾಕಂದರೆ ಇನ್ನೊಂದೇನೆಂದರೆ ಅವ್ರವ್ರ ನಂಬಿಕೆ ಅದು. ಅವ್ರವ್ರ ನಂಬಿಕೆನ, ಅವರ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ.